ಜಿಲ್ಲೆ. ನೀವು ಕಿರೀಟ ಅಂತ ಹೇಳ್ತೀರಿ, ಎಲ್ಲ ಹೇಳ್ತೀರಿ, ಆದ್ರೆ ಇದು ಬೀದರ್ ನಮ್ಮದೇ ಅಂತ ಹೇಳಲ್ರಿ. ಕಿರೀಟ ದೊಡ್ಡ ಕಿರೀಟ ಕೊಡ್ಲತ್ತೀರಿ, ಆದ್ರೆ ನಮ್ಮ ಬೀದರು ಇದು ಕರ್ನಾಟಕದಾಗೆ ಅದ ಅಂತ ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೆ ಗೊತ್ತಿಲ್ಲ. ಎಷ್ಟೋ ಜನ ಕೇಳ್ಯಾರ ನಾನು ಬೀದರ್ ಎಲ್ಲಿ ಅದ ಅಂತ, ಇವರೇ ಕರ್ನಾಟಕದವರೇ ಕೇಳ್ಯಾರ. ನಾನು ಕರ್ನಾಟಕ ಮ್ಯಾಪ್ ತೆಗೆದು ನೋಡ್ರಿ ಮೊದಲನೇ ಜಿಲ್ಲೆ ಯಾವ್ದು ಬರ್ತದ ಅಂತ ಹೇಳಿದ್ದೆ. ಹಂಗೆ ನೀವು ರಾಜಕೀಯ ಜನರು ಎಲ್ಲರೂ ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ಈ ದೇಶ ರೈತರ ದೇಶ, ಯಾವ ರಾಜಕೀಯ ದೇಶ ಅಲ್ಲ ಇದು. ಇದು ದೇಶ ರೈತರ ದೇಶ. 68% ನಾವು ರೈತರಿದ್ದೇವೆ. ಈ ರೈತರ ಅನ್ನನೇ ತಿಂದು ರೈತರಿಗೆ ಅನ್ಯಾಯ ಮಾಡೋಂಥ ರಾಜಕಾರಣ ನಮಗೆ ಯಾರಿಗೂ ಬೇಕಾಗಿಲ್ಲ. ಯಾಕೆ ನಮ್ಮ ಬೀದರ್ ಯಾಕೆ ಹಿಂದುಳಿದದ ಅಂತ ಯಾರು ಅಂತಾರ? ಆ ರಾಜಕೀಯ ಜನರೇ ನಮ್ಮ ಬೀದರ್ ಜಿಲ್ಲೆ ಹಿಂದೆ ಹಾಕ್ಲತ್ತಾರ. ಇವತ್ತು ರೈತರಿಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ರೈತರಿಗೆ ಭಾಳ ಮೋಸ ಆಗ್ಲತ್ತದ. ಅದರಲ್ಲಿ ಕಬ್ಬಿನ ವಿಷಯದಾಗ ಭಾಳ ಮೋಸ ಆಗ್ಲತ್ತದ. ಯಾಕಂದ್ರೆ ರಿಕವರಿ ನಮ್ಮ ಬೀದರ್ ಜಿಲ್ಲೆದಲ್ಲಿ ಕಮ್ಮಿ ಬರ್ತದ, ಬೇರೆ ಜಿಲ್ಲೆದೆಲ್ಲ ಹೆಚ್ಚಿಗೆ ಬರ್ತದ. ಏನ್ರಿ ಇದು? ಇಲ್ಲಿನ ಜಿಲ್ಲೆದು ಸಕ್ಕರೆ ಕಾರ್ಖಾನೆಗಳು ಎಲ್ಲ ಮಿನಿಸ್ಟರ್ಸ್ ಅವ, ಅವರೆಲ್ಲ ಒಂದಾಗಿ ನಮ್ಮ ರೈತರಿಗೆ ಮೋಸ ಮಾಡ್ಲತ್ತಾರ. ಇದು ನಮ್ಮ ರೈತರು ತಿಳ್ಕೊಬೇಕು, ರೈತರ ಮೇಲೆ ಒಕ್ಕಟ್ಟಿರ್ಬೇಕು, ಇದೇ ರೀತಿ ಹೋರಾಟ ಮಾಡ್ಬೇಕು ಅವರು. ಅಂದ್ರೆ ನಮ್ಮ ಕೂಗು ಕೇಳಿಸ್ತದೆ, ಇಲ್ಲ ಅಂದ್ರೆ ಕೇಳಿಸೋದೇ ಇಲ್ಲ. ರೈತರು ಬೀದರ್ ಎಂದೂ ಹಿಂದಿಲ್ಲ. ನೈಸರ್ಗಿಕವಾಗಿ ಬೀದರ್ ಎಲ್ಲಕ್ಕಿಂತ ಮುಂದದ ಇದು. ಹಂಗ ರೈತರು ಹಿಂದದ ಅಂತ ನೀವು ಹೇಳಬೇಡ್ರಿ. ರೈತರು ಎಲ್ಲ ವಿಧದಿಂದ ಮುಂದದ. ಇವು ರಾಜಕೀಯ ಜನರು ತಮ್ಮ ಬೆಳೆ ಬೇಯಿಸ್ಕೊಂಬ ಸಲುವಾಗಿ ಬೀದರ್ ಹಿಂದದ. ಏನು ಹಿಂದದ ರೀ? ಎದ್ರ ಹಿಂದದ? ನೀವು ಹಿಂದೆ ಹಾಕ್ಲತ್ತೀರಿ ನಮ್ಮ ಬೀದರ್ ಜಿಲ್ಲೆಗೆ. ಯಾವ ಮಿನಿಸ್ಟರು ನಮ್ಮ ಜಿಲ್ಲೆ ಬೀದರ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಅವ್ರಿಗೆ ನಾಚಿಕೆ ಹೊಂಟದು ವಿಧಾನಸೌಧ. ಯಾಕ್ರಿ ಇದು? ಯಾಕ್ರಿ ನಾವು ಹುಟ್ಟಿದೆವು ಬೀದರ್ ತಾಯಿನೇ ಬರಿತೀರಾ ನೀವು? ನಾವು ಬೀದರ್ ಜಿಲ್ಲೆ ಅಂತ ಹೆಮ್ಮೆದಿಂದ ಹೇಳ್ಕೋರಿ. ಇದನ್ನು ರೆಡ್ ಸಾಯ್ಲೆ ಅದ, ಬೆಂಗಳೂರು ಅಕ್ಕ ತಂಗಿನೇ ಅದ. ಇದೇನು ಕಮ್ಮಿ ಇಲ್ಲ. ನಮ್ಮ ಬೀದರ್ ಯಾವ ರೀತಿಯಲ್ಲೂ ಕಮ್ಮಿ ಇಲ್ಲ. ಹಂಗ ನೀವು ರಿಕವರಿ ಬೀದರ್ದಾಗೆ ಯಾಕೆ ಮೋಸ ಆಗ್ಲತ್ತದ? ಎಲ್ಲರ ಬಳಿ ರೈತರಿಗೆ ಎಷ್ಟು ಅನ್ಯಾಯ ಆಗ್ಲತ್ತದ. ರಿಕವರಿದಾಗ ತೂಕದಾಗ ಅನ್ಯಾಯ ಆಗ್ಲತ್ತದ. ಎಷ್ಟಂತ ಸಹನೆ ಮಾಡ್ಬೇಕು. ಅವ್ರಿಗೆ ರೈಟ್ ಟೈಮಿಗೆ ದುಡ್ಡು ಪಾವತಿ ಆಗ್ತಾ ಇಲ್ಲ. ಒಬ್ಬ ಪೇಷಂಟ್ ದವಾಖಾನಿಗೆ ಹೋದ್ರೆ ಎಷ್ಟೇ ಎಮರ್ಜೆನ್ಸಿ ಇದ್ರು ಮೊದಲು ಫೀಸ್ ತುಂಬ್ರಿ, ಆಮೇಲೆ ಒಳಗೆ ಹೋಗ್ರಿ ಅಂತಾರೆ ಡಾಕ್ಟರ್. ಯಾಕೆ ನಮ್ಮ ರೈತರು ಮೊದಲು ಕಬ್ಬು ಹಾಕ್ತಾರೆ ಫ್ಯಾಕ್ಟ್ರಿ, 15 ದಿವಸ ಚಪ್ಪಲ್ ಹರಿಬೇಕು, ಅವ್ರು ಫ್ಯಾಕ್ಟ್ರಿ ಓಡಾಡ್ಕೋತಾರೆ, ದುಡ್ಡು ಹಾಕಂಗಿಲ್ಲ. ಯಾಕೆ ಇದು ಪರಿಸ್ಥಿತಿ ನಮ್ಮ ರೈತರಿಗೆ? ಇವತ್ತು ಒಂದು ಕಬ್ಬಿನಿಂದ 100 ಪ್ರಾಡಕ್ಟ್ ತಯಾರಾಯ್ತಾವ. ಅದು ಎಲ್ಲ ನೀವು ಮುಚ್ಚಿಟ್ಟು ಕಳ್ಳತನ ಮಾಡ್ತಾ ಇದ್ದೀರಿ. ಎಲ್ಲ ಫ್ಯಾಕ್ಟ್ರಿದವ್ರಿಗೆ ಹೇಳತ್ತೀನಿ, ಈ ರೀತಿ ಮಾಡಬೇಡ್ರಿ. ರೈತರಿಗೆ ಸಹನೆ ಇಲ್ಲ. ಇಷ್ಟು ದಿವಸ ಕೂತಾರೆ, ಈಗ ಕೂಡಂಗಿಲ್ಲ. ರೈತರ ಬೆಂಬಲ ನಾವು ಮಾಡ್ತೇವೆ. ಇದು ನಾವು ಬೆಳಗಾವಿ ಬೇರೆ, ಬೀದರ್ ಬೇರೆ. ಹಾಗಿದ್ರೆ ನೀವು ಕರ್ನಾಟಕನ ಅರ್ಧ ಭಾಗ ಮಾಡ್ರಿ. ಬೆಳಗಾವಿ ನಾವು ರಾಜಧಾನಿ ಹೇಗೆ ಮಾಡ್ತೇವೆ? ನಾವು ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕ ನಾವು ಬೆಳಗಾವಿ ರಾಜಧಾನಿ ಹೇಗೆ ಮಾಡ್ತೇವೆ? ಬಿಟ್ರಿ ನಮ್ಮ ಬೀದರ್ ನಾವು ಮಹಾರಾಷ್ಟ್ರಕ್ಕೆ ಸೇರ್ಕೋತೇವೆ, ಇದ್ ಕಡೆ ಆಂಧ್ರಕ್ಕೆ ಸೇರ್ಕೋತೇವೆ. ನಿಮ್ಮ ಸಹವಾಸ ಬೇಡ ನಮಗೆ. ಅವ್ರಿಗೊಂದು ಇವ್ರಿಗೊಂದು ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ ನೀವು? ಹೌದು. ಮತ್ತೆ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗ್ಲತ್ತದ, ಬೀದರ್ದವ್ರಿಗೆ ಅನ್ಯಾಯ ಆಗ್ಲತ್ತದ. ಈ ಅನ್ಯಾಯ ನಾವು ರೈತರು ಸಹನೆ ಆಗಲ್ಲ. ನೀವು ಯಾರನ್ನ ಹಿಂದಿರಿ, ಆದ್ರೆ ಇದು ರೈತರಿಗೆ ಅನ್ಯಾಯ ಆಗ್ಲತ್ತಂದ್ರೆ ನಾವು ಉತ್ತರ ಕರ್ನಾಟಕದವ್ರು ಸುಮ್ಮನೆ ಇರಂಗಿಲ್ಲ. ನೀವು ಒಂದು ವೇಳೆ ಆಗಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಅರ್ಧ ಕರ್ನಾಟಕ ಬಿಟ್ಬಿಟ್ರಿ. ನಾವು ಬೆಳಗಾವಿ ರಾಜಧಾನಿ ಮಾಡ್ತೇವೆ, ನಾವು ಬೀದರ್. ಇದು ಬೇಕು ನಮಗೆ. ನಾವು ಈ ರೀತಿ ಅನ್ಯಾಯ ಆದ್ರೆ ನಾವು ಸಹನೆ ಆಗಲ್ಲ. ಇದು ಒಪ್ಕೋರಿ ಎಲ್ಲರೂ. ಇಡೀ ಕರ್ನಾಟಕದಾಗೆ ಹೇಳತ್ತಿದ್ದಾವೆ. ಒಬ್ಬ ಮಹಿಳೆಯರ ಬಿಡ್ರಿ, ಮಹಿಳೆಯರನ್ನೂ ಹರ ಇಲ್ಲ. ಇಲ್ಲಿ ಕಿತ್ತೂರಿ ಚೆನ್ನಮ್ಮ ಆಗೋಗ್ಯಾರ, ಒನ್ಕೆ ಒಬ್ಬ ಆಗ್ಯಾರ, ಎಲ್ಲರೂ ಆಗ್ಯಾರ. ಆದ್ರೆ ಹೆಣ್ಮಕ್ಳು ಯಾವ ಸುಮ್ಮನೆ ಕುಂತ ಈಗ ಕೂಡಂಗಿಲ್ಲ. ಈಗ ನಾವು ನಿರಂತರವಾಗಿ ಮಣ್ಣಲ್ಲಿ ಹುಟ್ಟಿದ ಮಕ್ಕಳು, ಈ ಮಣ್ಣಿನ ಮಕ್ಕಳು, ನಾವು ರೈತರ ಮಕ್ಕಳು. ನಮ್ಗೆ ಸಿಟ್ಟು ಬರಲ್ಲ, ಬೈಲಾಕ ಬರಲ್ಲ, ಕೋಪ ಬರಲ್ಲ, ಚಾಡಿ ಚುಗುಡಿ ಹೇಳಾಕ ಬರಲ್ಲ, ಯಾವ್ದು ಗುಲಾಮ್ಗಿರಿ ಆಗಿ ದುಡಿಲಾಕ ಬರಲ್ಲ. ನಮಗೆ ಇಲ್ಲಿ ತನಕ ದುಡ್ದಾರ ನಮ್ಮ ರೈತರು. ಈ ಸ್ಟ್ರೈಕಿಗೆ ಬರೀ ಗಂಡು ಮಕ್ಕಳು ಬಂದಾರ. ಇವತ್ತ ಬರೀ ಗಂಡು ಮಕ್ಕಳು ಬಂದಾರ. ಮತ್ತು ಇದಕ್ಕೆ ಏನು ಅವರು ಇಜ್ಜತ್ ಮಾಡಿ ನಮಗೆ ಗೌರವ ಕೊಡಲಿಲ್ಲ ಅಂತಂದ್ರೆ ಮುಂದೆ ಬರೋಂಥ ಸ್ಟ್ರೈಕ್ದಾಗ ನಮ್ಮ ಹೆಣ್ಮಕ್ಳು ಕೈಯಾಗ ಜಾಡು ಹಿಡ್ಕೊಂಡು ಬರ್ತೀವಿ. ಜಾಡಿಸ್ಲಾಕ ಮಾನ ಮರ್ಯಾದೆ ಇದ್ರೆ ಇದಕ್ಕೆ ಗೌರವ ಕೊಟ್ಟು ನಮ್ಮ ರೈತರಿಗೆ ಬೆಲೆ ಕೊಟ್ಟು ನೀವು ನಿಮ್ಮ ಜಾಗವನ್ನು ಭದ್ರವಾಗಿ ಇಟ್ಕೋರಿ. 40 ವರ್ಷದಿಂದ ಹುಮನಾಬಾದ್, ಬೀದರ್, ಬಾಲ್ಕಿ 5 ತಾಲೂಕು ಇದ್ದು ಈಗ 8 ಆಗ್ಯಾವ. ಇಲ್ಲೇ ಮಿನಿಸ್ಟರ್, ಇಲ್ಲೇ MLA ಹರ, ಇಲ್ಲೇ ಸಚಿವರಾಗ್ಯಾರ, ಇಲ್ಲೇ ಉಸ್ತುವಾರಿ ಮಿನಿಸ್ಟರ್ ಆಗ್ಯಾರ. ನಮ್ಮ ರೈತರ ಬಾಯಾಗ ಮಣ್ಣು ಹಾಕ್ಲತ್ತಾರ. ಯಾಕ? ಅವ್ರ ಮನೆ ಅಟ್ಟೆ ನೋಡ್ಕೊಳತ್ತಾರ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ಅವ್ರ ರೈತರ ಮಕ್ಕಳು ಇಲ್ಲ, ಅವ್ರ ರೈತರ ಈ ಭೂಮಿಗೆ ಹುಟ್ಟಿಲ್ಲ. ಅವರು ಯಾಕೆ ಅವ್ರಿಗೆ ದರ್ದಿ ಆಗಲ್ಲ?
ನಾವು ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಮಣ್ಣು ತಿಂತಾರ. ನಾವು ಟ್ಯಾಕ್ಸ್ ಕಟ್ಟಿದ್ದು, ನಾವು ಇನ್ಕಮ್ ಇದು ಕರೆಂಟಿನ ಬಿಲ್ ಕಟ್ಟಿದ್ದು, ನಳದ ಟ್ಯಾಕ್ಸ್ ಕಟ್ಟಿದ್ದು, ನಮ್ಮ ರೊಕ್ಕ ಎಲ್ಲ ಹೋಗಲ್ಲ ಜಮಾ ಆದ್ರೆ ನಿಮಗೆ ಪೇಮೆಂಟ್ ಬರ್ತದ, ನಿಮಗೆ ಗೌರವದ ಹಣ ಬರ್ತದ, ನಿಮ್ಮ ಮೈ ಮೇಲಿನ ಬಟ್ಟಿ ಬರ್ತಾವ, ಹಾಕೊಂಡು ತಿರುಗಾಡ್ಲತ್ತೀರಿ. ರೈತರಿಗೆ ಕಾಲ ಹಾಕಿ ತುಳಿಲತ್ತೀರಿ. ನಿಮಗೆ ನಾಚಿಕೆ ಬರ್ಬೇಕು. ಮುಂದೆ ಬರೋ ಅಂಥ ದಿನದಲ್ಲಿ ಮನೆಗೆ ಹೆಣ್ಮಕ್ಳು ಬರ್ತೇವೆ, ಜಾಡು ಬಿ ಹಿಡ್ಕೊಂಡು ಬರ್ತೇವೆ, ರೊಟ್ಟಿ ಗಂಟು ಬಿ ಕಟ್ಕೊಂಡು ಬರ್ತೇವೆ. ರೋಡಿಗೆ ಕಡಿ ಇಳಿದು ನಿಮ್ಮ ಬಲಿ ಬೂಟ್ ಹಚ್ಚಿ ಹೊಡೆದು ನಮ್ದು ಹಕ್ಕ ಕೇಳಕ್ಕೆ ಏನು ನಿಮ್ಮ ಅಪ್ಪನ ಮನೆ ಹಕ್ಕ ಕೇಳತ್ತಿಲ್ಲ. ಈ ಮಾಧ್ಯಮದ ಎದುರುಗಡೆ ಇವೆರಡು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ನನ್ನ ಹೆಸರು ಶಕುಂತಲಾ ಎಂ ಬಿರಾದಾರ್, ಹುಣಸಗೆರ, ಹುಮನಾಬಾದ್ ತಾಲೂಕಾ, ಬೀದರ್ ಜಿಲ್ಲಾ, SC ST ನಿರೋಧಕ ಸಂಘಟನಾ ಗುಲ್ಬರ್ಗಾ ವಿಭಾಗೀಯ ಅಧ್ಯಕ್ಷ ಇದ್ದೀನಿ.